ಹಾಯ್ ಫ್ರೆಂಡ್ಸ್, ನಾನು ಟ್ಯಾಕ್ಸಿ ಡ್ರೈವರ್ ಲೋಕೇಶ್ ಮಾತಾಡ್ತಿದ್ದೀನಿ. ಕರ್ನಾಟಕ ಗಾರ್ಡನ್ಲಿ ಆಪೋಸಿಟ್ ಎಲ್ಲ ಟಿ ಎಸ್ಟೇಟ್ ಇದೆಯಲ್ಲ, ನಮ್ಮ ಕನ್ನಡದವ್ರದ್ದು. ಕರ್ನಾಟಕ ಗಾರ್ಡನು ಫಸ್ಟ್ ಕರ್ನಾಟಕ ಇತ್ತು. ಇವಾಗ 78ರಲ್ಲಿ ಕರ್ನಾಟಕ ಮೈಸೂರು ಜಿಲ್ಲೆ ಇತ್ತು, ಮತ್ತು ಚಾಮರಾಜನಗರ ಜಿಲ್ಲೆ ಆಯಿತು. ಆವಾಗ ಅದಕ್ಕಿಂತ ಮುಂಚೆನೇ 78ಅಲ್ಲಿ ಕರ್ನಾಟಕ ಗಾರ್ಡನ್ನ ಬಿಟ್ಟುಕೊಟ್ಟು ನಮ್ಮ ತಮಿಳ್ನಾಡಿಗೆ, ಮತ್ತು ತಮಿಳ್ನಾಡಿಂದ ನಮಗೆ ಮಾದೇಶ್ವರ ಬೆಟ್ಟ ಚಾಮರಾಜನಗರ ಡಿಸ್ಟಿಕ್ನ ಬಿಟ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ, ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇವಾಗ 22ಕ್ಕೆ ಫ್ಲವರ್ ಶೋ ಇದೆ. ಹಂಗಾಗಿ ಇದನ್ನು ತುಂಬ ವರ್ಷಗಳಾಯಿತು, ಇದನ್ನು ಅವಕಾಶ ಕೊಟ್ಟಿರಲಿಲ್ಲ ಇವರು ಓಪನ್ ಮಾಡೋದಕ್ಕೆ. ಯಾರಂತಂದರೆ ಇಲ್ಲಿ ತಮಿಳ್ನಾಡು ಗೌರ್ಮೆಂಟು ಇವಾಗೇನೋ ಋಣ ಕೂಡ ಬಂದೈತೆ. ಇವಾಗ ಓಪನ್ ಮಾಡ್ತಾಯಿದ್ದಾರೆ. ಇವಾಗ ಮ್ಯೂಸಿಕಲ್ ಲೈಟ್ಸ್ ಮತ್ತು ಮ್ಯೂಸಿಕಲ್ ಇದನ್ನು 22 ಫ್ಲೋರ್ ಶೋ ದಿನ ಇದನ್ನು ಉದ್ಘಾಟನೆ ಮಾಡಿ ಓಪನ್ ಮಾಡಿದ್ರೆ, ಇನ್ನು ಮುಂದೆ ಯಾವ ರೀತಿ KRS ಬೃಂದಾವನ್ ಗಾರ್ಡನಲ್ಲಿ ಯಾವ ರೀತಿ ಮ್ಯೂಸಿಕಲ್ ಫೌಂಡೇಶನ್ ಇರುತ್ತೆ, ಅದೇ ರೀತಿ ಇದು ಕೂಡ ಪ್ರತಿದಿನ ಸಾಯಂಕಾಲ 6:30, 6:30